ತಮ್ಮದೇ ಈಗೋಗಳು, ತಮ್ಮದೇ ಸ್ವಪ್ರತಿಷ್ಠೆಗಳು. ಆ ಗದ್ದಲಕ್ಕೆ ಪ್ಲೇ ಕಾರ್ಡ್ಗಳನ್ನು ಬಳಸಿ ಕೂಗಾಟ, ಚೀರಾಟ, ಅವರು ಸಹ ಎಂತೆಂಥ ಪದಗಳನ್ನು ಬಳಸ್ತಾರೆ. ಅವೆಲ್ಲವೂ ಸಂಸದೀಯ ಪದಗಳ. ಬೆಂಬಲಿಗರು ಅನ್ನಿಸ್ಕೊಂಡವರು ಗೂಂಡಾಗಳ ಥರ ವರ್ತಿಸ್ತಾರೆ. ವಿಧಾನಸೌಧದಲ್ಲಿ ಅವರನ್ನು ಆಯ್ಕೆ ಮಾಡಿದಂಥ ಮತದಾರರು ಅವರನ್ನು ನೋಡೋದಿಲ್ವಾ? ಅವರ ಬಗ್ಗೆ ಅವರಿಗೆ ಕಿಂಚಿತ್ತೂ ಗೌರವ ಇಲ್ವಾ? ಅಂಥದ್ದನ್ನೆಲ್ಲ ಇಲ್ಲಿ ಹೇಳೋಕ್ಕೂ ನನಗೆ ಬಾಯಿ ಬರ್ತಾ ಇಲ್ಲ. ಇವರು ಯಾವ ಲೋಕದಲ್ಲಿ ಬದುಕ್ತಾ ಇದ್ದಾರೆ? ಜನಪ್ರತಿನಿಧಿಗಳು ಅನ್ನಿಸ್ಕೊಂಡು. ಜನಪ್ರತಿನಿಧಿಗಳ ಈ ವರ್ತನೆಯಿಂದ ಇಡೀ ಕರ್ನಾಟಕದ ಜನ ತಲೆ ತಗ್ಗಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ ನೋಡಿ. ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಒಂದು ನಾಚಿಕೆತನದ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ನಾನಿವತ್ತು ಬಂದಿದ್ದೇನೆ. ಈ ವಿಚಾರ ಪ್ರಸ್ತಾಪ ಮಾಡೋಕ್ಕೆ ನಿಜಕ್ಕೂ ನನಗೂ ಸಹ ನಾಚಿಕೆ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಅಂಥ ನಾಚಿಕೆಗೇಡಿತನದ ವರ್ತನೆಗಳನ್ನು ರಾಜ್ಯದ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದಲ್ಲಿ ನಾವು ನೋಡಬೇಕಾದಂಥ ಸಂದರ್ಭವನ್ನು ಅಂಥ ಜನಪ್ರತಿನಿಧಿಗಳು ಒದಗಿಸಿಕೊಟ್ಟಿದ್ದಾರೆ. ನಿಜಕ್ಕೂ ನಾಚಿಕೆಗೇಡು. ಮತ ಹಾಕಿದ ಮತದಾರರಿಗೆ ಅವಮಾನ ಮಾಡಿದಂತಹ ಘಟನೆಗಳು ವಿಧಾನಸಭೆಯಲ್ಲಿ ನಡೆದಿರೋದು ಎಲ್ಲರೂ ತಲೆ ತಗ್ಗಿಸಬೇಕಾದಂತಹ ವಿಚಾರ. ಜನಪ್ರತಿನಿಧಿಗಳ ಈ ವರ್ತನೆಯಿಂದ ಇಡೀ ಕರ್ನಾಟಕದ ಜನ ತಲೆ ತಗ್ಗಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ ನೋಡಿ. ಯಾವುದೋ ಒಂದು ವಿಚಾರ ಇಟ್ಕೊಂಡು ಗದ್ದಲ, ಆ ಗದ್ದಲಕ್ಕೆ ಪ್ಲೇ ಕಾರ್ಡ್ಗಳನ್ನು ಬಳಸಿ ಕೂಗಾಟ, ಚೀರಾಟ, ಆ ಚೀರಾಟದ ಮಧ್ಯೆ ಯಾರೋ ಏನೋ ಒಬ್ಬರು ಏನೋ ಅಂದರು ಅಂತ ಇವರು ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈಯೋದು. ಇವರೆಲ್ಲ ಜನಪ್ರತಿನಿಧಿಗಳು. ಲಕ್ಷ್ಮೀ ಹೆಬ್ಬಾಳ್ಕರ್, ಕಾಂಗ್ರೆಸ್ ಶಾಸಕಿ ಮತ್ತು ಸಚಿವೆ, ಮತ್ತು BJPಯ CT ರವಿ, ಇವರಿಬ್ಬರ ನಡುವೆ ನಡೆದಂತಹ ಮಾತಿನ ಚಕಮಕಿ ಇಡೀ ರಾಜ್ಯ ತಲೆ ತಗ್ಗಿಸುವ ಹಾಗೆ ಮಾಡಿದೆ ನೋಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ CT ರವಿಗೆ ಏನೋ ಅಂದ್ರಂತೆ, CT ರವಿ ಅದಕ್ಕೆ ಪ್ರತಿಯಾಗಿ ಇನ್ನೇನೋ ಅಂದ್ರಂತೆ. ಅಂಥದ್ದನ್ನೆಲ್ಲ ಇಲ್ಲಿ ಹೇಳೋಕ್ಕೂ ನನಗೆ ಬಾಯಿ ಬರ್ತಾ ಇಲ್ಲ. ಅದು ಸಭ್ಯತೆಯೂ ಅಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಆ ರೀತಿ CT ರವಿ ಅವರಿಗೆ ಹೇಳಿದರೆ ಅದು ನಿಜಕ್ಕೂ ನಾಚಿಕೆಗೇಡಿತನದ ಮಾತು. ಅದೇ ರೀತಿ CT ರವಿ ಏನಾದರೂ ಅಸಂವಿಧಾನಿಕವಾದಂಥ ಪದಗಳನ್ನು ಬಳಸಿ ಮಹಿಳೆಗೆ ಅವಮಾನ ಮಾಡುವಂಥ ಮಾತುಗಳನ್ನು ಆಡಿದರೆ ಅದೂ ಸಹ ನಾಚಿಕೆಗೇಡಿತನದ ಪರಮಾವಧಿ. ಇವರು ಯಾವ ಲೋಕದಲ್ಲಿ ಬದುಕ್ತಾ ಇದ್ದಾರೆ? ಜನಪ್ರತಿನಿಧಿಗಳು ಅನ್ನಿಸ್ಕೊಂಡವರು ತಮ್ಮನ್ನು ಆಯ್ಕೆ ಮಾಡಿದ ಮತದಾರರಿಗೆ ಕಿಂಚಿತ್ತು ಗೌರವ ಕೊಡುವಂತಹ ಪರಿಸ್ಥಿತಿಯಲ್ಲಿ ಇವರು ಇಲ್ಲವೇ ಇಲ್ಲ. ತಮ್ಮದೇ ಈಗೋಗಳು, ತಮ್ಮದೇ ಸ್ವಪ್ರತಿಷ್ಠೆಗಳು. ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇಂಥ ಘಟನೆಗಳು ಯಾವ ಪರಿಹಾರವನ್ನು ಕೊಡ್ತವೆ ಸ್ನೇಹಿತರೆ? ಇದರಿಂದ ಯಾರಿಗೆ ಪ್ರಯೋಜನ ಆಗುತ್ತೆ? ಎಂಥ ನಾಚಿಕೆಗೇಡಿತನದ ವರ್ತನೆ. ಆಯಿತು, ಅದೇನೋ ಮಾತಿನ ಭರದಲ್ಲಿ ಏನೋ ಆಯಿತು. ಅದಾದ ನಂತರ CT ರವಿ ಹೊರಗೆ ಬರ್ತಾರೆ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಅನ್ನಿಸ್ಕೊಂಡವರು ಗೂಂಡಾಗಳ ಥರ ವರ್ತಿಸ್ತಾರೆ. ವಿಧಾನಸೌಧದಲ್ಲಿ ಪ್ರಜಾಪ್ರಭುತ್ವದ ದೇಗುಲ, ಸಾಕ್ಷಾತ್ ಗೂಂಡಾಗಳ ಥರ ಅಲ್ಲ, ಗೂಂಡಾಗಳೇ ಆಗಿಬಿಡ್ತಾರೆ. ಎಂಥ ನಾಚಿಕೆಗೇಡಿತನದ ವರ್ತನೆ. ಒಂದು ವೇಳೆ CT ರವಿ ಅವರೇನಾರು ಅವ್ರ ಕೈ ಸಿಕ್ಕಿದ್ದಿದ್ರೆ ಹೊಡೆದೇ ಹಾಕ್ಬಿಟ್ಟಿರೋರೇನೋಪ್ಪ. ಇಂಥ ದೃಶ್ಯವನ್ನು ಸಹ ಬೆಳಗಾವಿಯ ಸುವರ್ಣಸೌಧ ಕಾಣಬೇಕಾಗಿ ಬಂದಿದ್ದು ನಿಜಕ್ಕೂ ನಾಚಿಕೆಗೇಡಿತನ. ಅದಾದ ಮೇಲೆ ಏನಾಯಿತು? ಮತ್ತೆ ವಿಧಾನ ಪರಿಷತ್ನಲ್ಲಿ ಅಲ್ಲೂ ಸಹ ಕಾಂಗ್ರೆಸ್ ಶಾಸಕರ ಆಕ್ರೋಶ, ಆವೇಶ ನೋಡಬೇಕು. ಅವರು ಸಹ ಎಂತೆಂಥ ಪದಗಳನ್ನು ಬಳಸ್ತಾರೆ. ಅವೆಲ್ಲವೂ ಸಂಸದೀಯ ಪದಗಳ. ಅವರನ್ನು ಆಯ್ಕೆ ಮಾಡಿದಂಥ ಮತದಾರರು ಅವರನ್ನು ನೋಡೋದಿಲ್ವಾ? ಅವರ ಬಗ್ಗೆ ಅವರಿಗೆ ಕಿಂಚಿತ್ತೂ ಗೌರವ ಇಲ್ವಾ? ಎಲ್ಲರೂ ತಮ್ಮ ನಾಯಕರನ್ನು ಮೆಚ್ಚಿಸುವ ನಿಟ್ಟಿನಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು ಅವತ್ತು, ಕಳೆದ ರಾತ್ರಿ. ಮತ್ತೊಂದು ನಾಚಿಕೆಗೇಡಿತನ. ಒಂದು ನಾಚಿಕೆಗೇಡಿತನದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಮತ್ತೊಂದು ನಾಚಿಕೆಗೇಡಿತನದ ವರ್ತನೆ. ಆಯಿತು, ಕೊನೆ ದಿನ ಏನೋ ಗಲಾಟೆ ಆಯಿತು, ಗಲಭೆ ಆಯಿತು. ಜನಪ್ರತಿನಿಧಿಗಳು ತಮ್ಮ ಹತೋಟಿಯನ್ನು ಕಳ್ಕೊಂಡ್ರು ಅಂತ ಇಟ್ಕೊಳ್ಳೋಣ. ಬೆಳಗಾವಿ ಅಧಿವೇಶನದ ಉದ್ದಕ್ಕೂ ನಡೆದಿದ್ದೇನು ಸ್ನೇಹಿತರೆ? ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಅಂತ ಬೆಳಗಾವಿ ಅಧಿವೇಶನವನ್ನು ಕರೆದಿದ್ದು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ಚರ್ಚೆ ಆಯಿತು? ಒಂದು ದಿನ ಏನೋ ಮಧ್ಯರಾತ್ರಿವರೆಗೂ ಚರ್ಚೆ ಆಯಿತು. ಅದೇ ಒಣಭಾಷಣ. ನೀವಿದ್ದಾಗ ಏನು ಮಾಡಿದ್ರಿ, ನಾವಿದ್ದಾಗ ಏನು ಮಾಡಿದ್ವಿ, ನೀವಿದ್ದಾಗ ಅದು ಮಾಡಲಿಲ್ಲ, ನಾವಿದ್ದಾಗ ಇದು ಮಾಡಲಿಲ್ಲ. ಆದರೆ ಲಾಜಿಕಲ್ ಆದಂಥ ಒಂದು ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಏನಾದರೂ ಆಯಿತಾ? ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಇದೇ ಬೆಳಗಾವಿಯಲ್ಲಿ ನಡೆದಂಥ ಚರ್ಚೆಗಳು, ತೆಗೆದುಕೊಂಡಂಥ ನಿರ್ಣಯಗಳ ಬಗ್ಗೆ ಅವು ಕಾರ್ಯರೂಪಕ್ಕೆ ಬಂದಿವೆ ಅನ್ನುವಂಥದ್ದು ಏನಾದರೂ ಚರ್ಚೆ ಆಯಿತಾ? ಇದರಿಂದ ಉತ್ತರ ಕರ್ನಾಟಕಕ್ಕೆ ಏನಾದರೂ ಅನುಕೂಲ ಆಯಿತಾ? ಯಾವುದೂ ಇಲ್ಲ. ಅದೇ ಒಣ ಪ್ರತಿಷ್ಠೆ, ಒಣ ಭಾಷಣ. ಪಾಪ ಆ ಶರಣು ಕಂದುಕೂರು ಭಾಷಣ ಮಾಡುವಾಗ ಈ ಕಡೆ ಆಡಳಿತ ಪಕ್ಷದವರು ಇಲ್ಲ, ಆ ಕಡೆ ವಿರೋಧ ಪಕ್ಷದವರು ಇಲ್ಲ, ಕೇಳೋರೇ ಇಲ್ಲ. ನಿಜಕ್ಕೂ ಉತ್ತರ ಕರ್ನಾಟಕದ ಒಬ್ಬ ಮತದಾರರ ಮನಸ್ಥಿತಿಯನ್ನು ಅವರು ಪರಿಣಾಮಕಾರಿಯಾಗಿ ಅವತ್ತು ಸದನದ ಮುಂದೆ ಇಟ್ಟರು. ಕೇಳೋರೇ ಇಲ್ಲ. ಮೊದಲನೇ ದಿನದಿಂದ ಹಿಡಿದು ಇದೇ ಕತೆ.
ಮೊದಲನೇ ದಿನ ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಅನಗತ್ಯವಾಗಿತ್ತು. ಅಂಥ ಅನಗತ್ಯವಾದ ಕ್ರಮವನ್ನು ಪೊಲೀಸರು ಕೈಗೊಂಡಿದ್ದು ನಾಚಿಕೆಗೇಡಿತನ ಅಂತ ಕರೆಯೋದನ್ನು ಬಿಟ್ಟು ನಮ್ಮ ಗೃಹ ಸಚಿವರು ಹೇಳ್ತಾರೆ, ಇನ್ನೇನು ನಾವು ಮುತ್ತು ಕೊಡಬೇಕಾಗಿತ್ತು ಅವರಿಗೆ ಅಂತ. ಗೃಹ ಸಚಿವರೇ, ಹುಬ್ಬಳ್ಳಿ ಗಲಾಟೆಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದ್ರಲ್ಲ, ಅವರ ಕೇಸ್ಗಳನ್ನೆಲ್ಲ ವಾಪಸ್ ತಗೊಂಡ್ರಲ್ಲ, ಅದನ್ನು ನೀವು ಮುತ್ತು ಕೊಟ್ಟಿದ್ದಲ್ವ? ಹಾಗಾದರೆ ನಿಮ್ಮ ದ್ವಂದ್ವ ನಿಲುವು ಹೇಗಿದೆ ನೋಡಿ. ವಿಜಯಾನಂದ ಕಾಶಪ್ಪನವರು ಹೇಳ್ತಾರೆ, ಆ ಪಂಚಮಸಾಲಿ ಹೋರಾಟಗಾರರ ಮೇಲೆ ದಾಳಿ ಮಾಡಿದವರು RSS ತವರಂತೆ. ಮತ್ತೆ ನಾಚಿಕೆಗೇಡಿತನದ ಮಾತುಗಳು, ಯಾರನ್ನೋ ಮೆಚ್ಚಿಸೋದಕ್ಕೆ. ಈ ಬಾರಿಯ ಬೆಳಗಾವಿ ಅಧಿವೇಶನದಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗಬೇಕಾಗಿದ್ದಂತಹ ವಿಚಾರ ಬಾಣಂತಿಯರ ಸಾವು. ಎಂತಹ ಮನ ಕಲಕುವಂತಹ ಹೃದಯ ವಿದ್ರಾವಕವಾದ ಘಟನೆಗಳು ನಡೀತಾ ಇದ್ದಾರೆ ರಾಜ್ಯದಲ್ಲಿ. ಅದಕ್ಕೂ ಸಹ ಇದೇ ಒಣಪ್ರತಿಷ್ಠೆಯ ಚರ್ಚೆಗಳು. ನಿಮ್ಮ ಕಾಲದಲ್ಲಿ ಎಷ್ಟು ಸಾವಾಗಿತ್ತು, ನಮ್ಮ ಕಾಲದಲ್ಲಿ ಎಷ್ಟು ಸಾವಾಗಿದೆ, ಏನು ನಂಬರ್ಸ್ಗಳು ಆಟ ಆಡ್ತಿದ್ದಾರಾ ಇಲ್ಲಿ? ಈ ಚರ್ಚೆ ಆಗ್ತಿರುವಾಗಲೇ ಬಾಣಂತಿಯರ ಸಾವು ಸಹ ಮುಂದುವರೆದಿತ್ತು. ಅದರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಯಾರಿಗೂ. ನಾವು ತನಿಖೆಗೆ ಒಪ್ಪಿಸಿದೀವಿ ರೀ, ತನಿಖೆ ಆಗುತ್ತೆ ರೀ. ಸಾವನ್ನು ನಿಲ್ಲಿಸೋದಕ್ಕೆ ಏನು ಮಾಡ್ತಿದ್ದೀರ? ತಕ್ಷಣಕ್ಕೆ ಗಂಭೀರವಾದ ಪರಿಹಾರ ಹುಡುಕುವಂಥ ಪ್ರಯತ್ನವೇ ಆಗಲಿಲ್ಲ. ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ನ್ಯಾಯಾಲಯಗಳು ಅನಗತ್ಯವಾಗಿ ಶಾಸಕಾಂಗದಲ್ಲಿ ಮೂಗು ತೂರಿಸ್ತಾ ಇವೆ ಬಾಣಂತಿಯರ ಸಾವಿನ ವಿಚಾರದಲ್ಲಿ ಅಂತ. ಅರೆ, ಯಾವಾಗ ಕಾರ್ಯಾಂಗ ಶಾಸಕಾಂಗ ಸರಿಯಾಗಿ ಕೆಲಸ ಮಾಡಲ್ವೋ ಆವಾಗ ನ್ಯಾಯಾಂಗ ಸಹಜವಾಗಿ ಬಂದೇ ಬರುತ್ತೆ. ಎಷ್ಟೋ ವಿಚಾರಗಳಲ್ಲಿ ನ್ಯಾಯಾಂಗದ ಮೊರೆ ಹೋದವರು ನೀವೇ ಅಲ್ವಾ ಸ್ವಾಮಿ? ನಿಮಗೆ ವಿರುದ್ಧವಾಗಿ ಮಾತಾಡಿದ್ರೆ ಮಾತ್ರ ನ್ಯಾಯಾಂಗ ಮೂಗು ತೂರಿಸ್ತಾ ಇದೆ. ಇಂಥ ವಿಚಾರಗಳನ್ನು ಮಾತಾಡೋಕ್ಕೆ ಬೆಳಗಾವಿ ಅಧಿವೇಶನ ಕರೆದಿದ್ದು. ಇನ್ನು ಮೂಢ ಹಗರಣ ಚರ್ಚೆಗೆ ಬರಲಿಲ್ಲ. ವಿರೋಧ ಪಕ್ಷಗಳು ಅಂತ ಅನ್ನಿಸ್ಕೊಂಡ BJP ಮತ್ತು JDS ಮಧ್ಯೆ ಒಂದು ಕೋಆರ್ಡಿನೇಷನ್ನೇ ಇರಲಿಲ್ಲ. ನಿಜಕ್ಕೂ ನಾಚಿಕೆಗೇಡು. BJPಯ ಸದಸ್ಯರಲ್ಲೇ ಕೋಆರ್ಡಿನೇಷನ್ ಇರಲಿಲ್ಲ. ಇದು ಸಹ ತಲೆ ತಗ್ಗಿಸಬೇಕಾದಂಥ ವಿಚಾರ ಅಲ್ವಾ? ಆಡಳಿತ ಪಕ್ಷದ ಸದಸ್ಯರು ವಿಫಲರಾದರು ಅಂತ ಅಂದಾಗ ವಿರೋಧ ಪಕ್ಷಗಳ ಸದಸ್ಯರು ಅವರನ್ನು ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡಬೇಕು. ಈ ಅಧಿವೇಶನ ಒಂದು ರೀತಿಯಲ್ಲಿ ಪರಿಪೂರ್ಣವಾಗಿ ಜನಗಳ ಹಿತಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಚರ್ಚೆಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಪ್ರತಿಪಕ್ಷಗಳು ಸಹ ಇದರಲ್ಲಿ ವಿಫಲ ಆದವು. ಎಲ್ಲವೂ ಒಣಪ್ರತಿಷ್ಠೆ. ವಾಲ್ಮೀಕಿ ಹಗರಣ ಚರ್ಚೆಗೆ ಬರಲಿಲ್ಲ. ವಕ್ಫ್ ಹಗರಣ, ಅದರ ಗಂಭೀರತೆಯನ್ನು ಯಾರೂ ಅರ್ಥನೇ ಮಾಡ್ಕೊಂಡಂಗೆ ಕಾಣ್ತಾ ಇಲ್ಲ. ಅದರಲ್ಲೂ ಬಣ ರಾಜಕೀಯ BJPಯಲ್ಲಿ. ಮುಖ್ಯಮಂತ್ರಿಗಳು ಎದ್ದು ನಿಂತು ಹೇಳ್ತಾರೆ, ಹೌದ್ರಿ ನಾನು 1974 ಗೆಜೆಟ್ ನೋಟಿಫಿಕೇಶನ್ ವಾಪಸ್ ತಗೊಳ್ಳಲ್ಲ ಅಂತ 3 ಸಲ ಘಂಟಾಘೋಷವಾಗಿ ಹೇಳ್ತಾರೆ. ಅದಕ್ಕೆ ಪ್ರತಿಪಕ್ಷಗಳಿಂದ ಒಂದು ಸರಿಯಾದ ಪ್ರತಿರೋಧವೇ ಬರಲಿಲ್ಲ. ಜಮೀರ್ ಅಹಮದ್ ಅವರು, ನಾವು ವಕ್ಫ್ ಆಸ್ತಿಯನ್ನು ದೇವಸ್ಥಾನದ್ದು ಮುಟ್ಟಲ್ಲ, ಆಸ್ಪತ್ರೆದು ಮುಟ್ಟಲ್ಲ, ರೈತರದ್ದು ಮುಟ್ಟಲ್ಲ ಅಂತ ಹೇಳುವಾಗಲೂ ಸಹ ಸ್ವಾಮಿ ಯಾವುದ್ರಿ ವಕ್ಫ್ ಆಸ್ತಿ ಅಂತ ಗಟ್ಟಿಯಾಗಿ ಕೇಳುವಂತಹ ಒಂದು ಹೊಂದಾಣಿಕೆಯೇ ಕಾಣಲಿಲ್ಲ. ಇವೆಲ್ಲವೂ ಒಂದು ರೀತಿಯಲ್ಲಿ ನಾಚಿಕೆಗೇಡಿನ ಸರಳಿ ಸನ್ನಿವೇಶಗಳನ್ನು ನಾವು ಇವತ್ತಿನ ಈಗಿನ ಅಧಿವೇಶನದಲ್ಲಿ ನೋಡಬೇಕಾಯಿತು. ಇದು ಇಲ್ಲಿಗೆ ಅಷ್ಟೇ ಸೀಮಿತ ಆಗಲಿಲ್ಲ ಸ್ನೇಹಿತರೆ. ಲೋಕಸಭೆಯಲ್ಲಿ ಅಲ್ಲೂ ಸಹ ನಾಚಿಕೆಗೇಡಿತನದ ವರ್ತನೆಗಳು. ಅಮಿತ್ ಶಾ ಏನೋ ಭಾಷಣ ಮಾಡಿದ್ರು ಅಂಥೇಳಿ ಅವರು 40 ನಿಮಿಷ ಭಾಷಣ ಮಾಡಿದ್ದರಲ್ಲಿ ಬರೀ 14 ಸೆಕೆಂಡ್ ಕ್ಲಿಪ್ಪನ್ನು ಹಿಡಿದು ಗದ್ದಲ ಎಬ್ಸಿದ್ರು ಕಾಂಗ್ರೆಸ್ನವರು. ಆ 14 ಸೆಕೆಂಡಿನ ಮಾತುಗಳು ಇವರ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಿದ್ದರೆ ಆ ಕ್ಷಣದಲ್ಲೇ ಎದ್ದು ಪ್ರತಿಭಟಿಸಬಹುದಾಗಿತ್ತು ಅಮಿತ್ ಶಾ ಅವರ ಭಾಷಣವನ್ನು. ಆಗ ಮಾಡಲಿಲ್ಲ. ಎಲ್ಲ ಮುಗಿದ ಮೇಲೆ ಆವಾಗ ಏನೋ ಇವ್ರು ಕೂತ್ಕೊಂಡು ಇಲ್ಲೇನೋ ಇದೆ ಗಲಾಟೆ ಮಾಡೋಕ್ಕೆ, ಎತ್ಕೊಳ್ಳೋಣ ಇದನ್ನು, ಒಂದು ರೀತಿಯ ಗಲಾಟೆ ಮಾಡುವಂಥ ಪ್ರಯತ್ನ, ಗದ್ದಲ ಎಬ್ಬಿಸುವಂಥ ಪ್ರಯತ್ನ, ನಾಚಿಕೆಗೇಡಿತನದ ವರ್ತನೆ. ಅದಾದ ಮೇಲೆ ಸಂಸತ್ತಿನ ಹೊರಗೆ ಆಗಿದ್ದೇನು? ಎಲ್ಲರೂ ತಲೆ ತಗ್ಗಿಸಬೇಕು. ಸ್ವತಃ ರಾಹುಲ್ ಗಾಂಧಿ ಯಾವುದೋ ಸಂಸದರನ್ನು ದೂಕಿದ್ರು ಅನ್ನುವಂಥ ಒಂದು ಆರೋಪ, ತಳ್ಳಾಟ, ನೂಕಾಟ. ಇಬ್ಬರು ICU ಸೇರಬೇಕಾಯಿತು BJP ಸಂಸದರು. ಹೌದು, ನಾನು ದೂಕಿದ್ದೇನೆ ಅಂತ ಒಪ್ಕೊಳ್ಳುವಂಥ ದಾರ್ಷ್ಟ್ಯವನ್ನು ತೋರಿಸ್ತಾರೆ ರಾಹುಲ್ ಗಾಂಧಿಯವರು. ಎಂಥ ನಾಚಿಕೆಗೇಡಿತನದ ವರ್ತನೆಗಳಲ್ಲ. ಇವರೆಲ್ಲ ನಮ್ಮ ಸಂಸದರು ಅಲ್ಲಿ ಹೋಗಿ ಪ್ರಜಾಪ್ರಭುತ್ವದ ದೇಗುಲ ಅಂತ ಹೇಳಿಕೊಂಡು ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಮಾಡ್ತಿರೋದೇನು? ಒಬ್ಬ ಮಹಿಳಾ ಸಂಸದರು ಹೇಳ್ತಾರೆ, ರಾಹುಲ್ ಗಾಂಧಿ ನನ್ನ ಜೊತೆ ಭಾಳ ಅನುಚಿತವಾಗಿ ವರ್ತನೆ ಮಾಡಿದ್ರು ಅಂತ. ಇಂಥ ದೃಶ್ಯಗಳನ್ನು ನೋಡೋಕೆ ಇವರನ್ನು ನಾವು ಸಂಸತ್ತಿಗೆ ಕಳಿಸಿದ್ದು. ಒಟ್ಟಾರೆ ನಾಚಿಕೆಗೇಡಿತನದ ಪರಮಾವಧಿ. ಇಂಥವರನ್ನು ಆರಿಸಿದವರು ನಾವು ನಾಚಿಕೆ ಪಡಬೇಕಷ್ಟೆ ಜನರು. ಅಟ್ಲೀಸ್ಟ್ ಇನ್ನು ಮುಂದಾದರೂ ಇಂಥ ಘಟನೆಗಳಿಂದ ಜನಪ್ರತಿನಿಧಿಗಳು ಪಾಠ ಕಲೀಲಿ ಅನ್ನುವಂಥದ್ದೇ ಕರ್ನಾಟಕದ ಮತ್ತು ದೇಶದ ಜನಸಾಮಾನ್ಯರ ನಿರೀಕ್ಷೆ.